ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಅದೇ ವೈಡ್ ವ್ಯಾಲಿ ರೆಸಾರ್ಟ್ನ ಮತ್ತೊಂದು ವಿಡಿಯೋಗೆ ನಿಮ್ಗೆ ಸ್ವಾಗತ ಬಯಸ್ತೀನಿ. ಸೊ ನೀವು ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಹೇಳಿದೆ. ಸೊ ಇನ್ನೊಂದು ಆಪ್ಷನ್ ಇಲ್ಲಿದೆ, ಕಯಾಕಿಂಗ್. ಅಂದರೆ ನೀವೇನು ನಿಮಗೆ ದೋಣಿಗಳನ್ನ ಕೊಟ್ಟು ಸೊ ನೀವೇ ಹೆಂಗೆ ಸೆಲ್ಫ್ ಡ್ರೈವ್ ಕಾರ್ ಇದೆ ಹಂಗೆ ನಿಮ್ಗೆ ಇಲ್ಲಿ ದೋಣಿಗಳು ಕೊಡ್ತಾರೆ. ಇಲ್ಲಿ ನೀವು ಕಯಾಕಿಂಗ್ ಮಾಡ್ಬೋದು. ಇದು ನ್ಯಾಚುರಲ್ ಆಗಿರೋ ಪೂಲು, ಅಂದರೆ ಬೆಟ್ಟಗಳಿಂದ ಹರಿದು ಬರೋ ನೀರು ಸೊ ಯೂಸ್ ಮಾಡಿ ಇಲ್ಲಿ ಕಯಾಕಿಂಗ್ ಮಾಡ್ತಾರೆ. ಸೊ ಆ ಆಪ್ಷನ್ಸ್ ಇಲ್ಲಿ ಅವೈಲೇಬಲ್ ಇದೆ. ಅಂದರೆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ ಈ ಕಯಾಕಿಂಗ್ ಆಪ್ಷನ್ ಇದೆ. ಇದು ಅದ್ಭುತವಾಗಿದೆ. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು. ಸೊ ಇದು ನೋಡಿ ಸ್ವಿಮ್ಮಿಂಗ್ ಪೂಲ್ ಟೈಮಿಂಗ್ಸು. ಈ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ ನೀವು ಕಯಾಕಿಂಗಿಗೆ ಹೋಗ್ಬೋದು. ಸೊ ಆಮೇಲೆ ಪ್ರತಿದಿನ ಕ್ಲೀನು ಮಾಡ್ತಾರೆ. ಸೊ ಅದು ಬಿಟ್ಟರೆ ಎದುರುಗಡೆನೇ ನಿಮಗೆ ಚೇಂಜಿಂಗ್ ರೂಮು ಇದೆ, ಅಲ್ಲೂ ನೀವು ಹೋಗ್ಬೋದು. ನೀವು ಹಾಗೆ ಮುಂದೆ ಬಂದರೆ ನಿಮಗೆ ನಾನೇನು ಹೇಳಿದೆ ಟೆಂಟ್ ಸ್ಟೇ ಆಪ್ಷನ್ಸು ಇದೆ ಅಂತ. ಈ ಥರ ವಾಶ್ರೂಮ್ಸು ಈ ಪ್ರಾಪರ್ಟಿಲಿ ಅಂದರೆ ಈ ರೆಸಾರ್ಟಲ್ಲಿ ಒಂದು 10ರಿಂದ 12 ಕಡೆ ಮಾಡಿದ್ದಾರೆ. ಸೊ ಅದನ್ನು ವೆರಿ ಹೈಜಿನಿಕ್ಕು ಮತ್ತು ವೆರಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಬಿಟ್ಟರೆ ನೀವು ಅಲ್ಲಿ ಇದಕ್ಕೆ ಹೋದಾಗ ವಾಶ್ರೂಮಿಗೆ ಅಥವಾ ನೀವೇನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋದಾಗ ನಿಮ್ಮ ಲಗೇಜನ್ನು ಸೇಫಾಗಿಡೋಕ್ಕೆ ಸೊ ಇಲ್ಲಿ ಲಗೇಜ್ ಸ್ಟೋರೇಜ್ ಇದೆ. ಸೊ ಆ ಆಪ್ಷನ್ ಇದು, ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ಅದು ಬಿಟ್ಟರೆ ನೀವು ಇದು ಕಾಮನ್ ಏರಿಯಾ ಮೀನ್ಸ್ ನಿಮ್ಮ ಫ್ರೆಂಡ್ಸು ಎಲ್ಲ ಬಂದರೆ ಕಾಮನ್ ಏರಿಯಾದಲ್ಲಿ ನೀವು ಉಳ್ಕೋಬಹುದು. ಇಲ್ಲಿ ಕೂತ್ಕೊಂಡು ಆರ್ಟೆ ತರಲೆ ಇಲ್ಲಿಗೆ ಬರೋದೇ ಬೆಂಗಳೂರಿನ ಸೊ ಹತ್ತಿರದಲ್ಲಿ ಇರೋದ್ರಿಂದ ನೀವು ಒಂದು ವಾರಾಂತ್ಯದಲ್ಲಿ ಏನಾದ್ರು ಬಂದರೆ ಇಲ್ಲಿ ಸೊ ನಿಮಗೆ ಒಂದು ರಿಲ್ಯಾಕ್ಸ್ ಮೈಂಡ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಬರ್ತೀರ. ಸೊ ಆ ಆಪ್ಷನ್ಗೋಸ್ಕರ ನೀವು ಇಲ್ಲಿ ಬರಬಹುದು. ಸೊ ನೋಡಿ, ಇದು ಇನ್ನೊಂದು ನಾನೇನು ಹೇಳಿದೆ, ಟೆಂಟ್ ಸ್ಟೇ ಅಥವಾ ಆಚೆ ಕಡೆ ಏನು ಸ್ಟೇ ಆಪ್ಷನ್ ಇದೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟು ಸೊ ಎಲ್ಲರೂ ಈ ಟೆಂಟ್ ಸ್ಟೇ ಆಪ್ಷನ್ನೇ ಪ್ರಿಫರ್ ಮಾಡ್ತಾರೆ. ಕಾರಣ ಇಷ್ಟೇ, ಸೊ ಅಲ್ಲೂ ಬೆಂಗಳೂರಲ್ಲೂ ನೀವು ಅದೇ ರೂಮು ಅದೇ ಲಕ್ಸುರಿಯಸ್ ಅಲ್ಲಿ ಇರ್ತಾರೆ. ಇಲ್ಲಿ ಅಲ್ಲಿಗೆ ಬರೋದು ಬೇಡ ಅನ್ನೋ ಕಾರಣದಿಂದ ಕೆಲವರು ಮಾತ್ರ ಡಾರ್ಮೆಟ್ರಿ ಆರ್ ಆ ರೀತಿ ಆಪ್ಷನ್ಸಿಗೆ ಹೋದರೆ ಮಿಕ್ಕವರೆಲ್ಲ ಈ ರೀತಿ ಟೆಂಟ್ ಸ್ಟೇ ಆಪ್ಷನ್ಸಿಗೆ ಹೋಗ್ತಾರೆ. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ಸು ನಾನು ಏನು ಹೇಳಿದೆ ಸೊ ಇದಿರುತ್ತೆ ಅಂತ, ಅದನ್ನು ನಿಮಗೆ ಆ ಕಡೆ ತೋರಿಸ್ತೀನಿ. ಡಾರ್ಮೆಟ್ರಿ ಆಪ್ಷನ್ಸ್ ಇರುತ್ತೆ ಅಂತ ಹೇಳಿದ್ಮೇಲೆ ಅದನ್ನು ನಿಮಗೆ ತೋರಿಸ್ತೀನಿ. ಇಲ್ಲೇ ಇದೆ ಅದನ್ನು. ಹಿಂಗೆ ಬಂದರೆ ಇದು ನೋಡಿ, ಇದು ಕೋಝಿ ಸ್ಟೈಲ್ ಕ್ಯಾಬಿನ್ಸು. ಈ ರೀತಿನೂ ಆಪ್ಷನ್ ಅವೈಲೇಬಲ್ ಇದೆ. ಇದರಲ್ಲೂ ಬೇಕಾದ್ರೆ ನೀವು ಉಳ್ಕೋಬಹುದು. ಈ ರೀತಿನೂ ಮಲ್ಟಿಪಲ್ ರೂಮ್ಸ್ ಅವೈಲೇಬಲ್ ಇದೆ. ಅಲ್ಲಿ ಎದುರುಗಡೆ ಇರೋದು ಕಾಮನ್ ಸ್ಟೇ. ಸೊ ಇಲ್ಲಿ ನೀವು ಸ್ಟೇ ಆಪ್ಷನ್ ತೊಗೊಂಡ್ರೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಸೊ ಈ 3 ಇನ್ಕ್ಲೂಡೆಡ್ ಇರುತ್ತೆ. ಆ ಪ್ಯಾಕೇಜ್ ಇದೆ. ಸೊ ಅದನ್ನು ನೀವು ತೊಗೋಬೋದು. ಅಂದರೆ ಒಂದು ಅದ್ಭುತವಾದ ವಾರಾಂತ್ಯ. ಸೊ ನೀವು ದೂರದಲ್ಲಿ ಹೋಗೋದಕ್ಕಿಂತ ಸಿಲೆ ಹತ್ತಿರದಲ್ಲೇ ಸೊ ಈ ಥರ ಆಪ್ಷನ್ ಸಿಗುತ್ತೆ. ಇದು ಮತ್ತೊಂದು ಕಾಮನ್ ಏರಿಯಾ ಟೀ ಕಾಫಿ ಕುಡಿಯೋಕ್ಕೆ. ಸೊ ಇಲ್ಲಿ ನೋಡಿ, ಇವರು ನಮ್ಮ 3 ಜನ ಗೆಳೆಯರು. ನಮಸ್ಕಾರ. ಹೆಂಗಿದೆ? ಚೆನ್ನಾಗಿದೆ. ಬೆಳಿಗ್ಗೆ ಅಲ್ಲೇ ನಾನು ಹೌ ಇಟ್ ಈಸ್ ಶರತ್? ಫಸ್ಟ್ ಟೈಮ್ ಟೆಂಟ್ ಹೌಸಲ್ಲಿ ಮಲಗಿದ್ದು, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ರಾತ್ರಿ ಪಾರ್ಟಿ ಗಿಟಿ ಎಲ್ಲ ಚೆನ್ನಾಗಾಯ್ತಾ? ಎಲ್ಲ ಚೆನ್ನಾಗಾಯ್ತು. ನಮ್ಮ
ಕರ್ಕೊಂಡು ಆರ್ಗನೈಸ್ ಮಾಡಿದ್ದು ಎಲ್ಲ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಆಫ್ಟರ್ 14 ಇಯರ್ಸು ಎಲ್ಲ ಗೆಳೆಯರು ಮೀಟ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಸೊ ಎಲ್ರಿಗೂ ಧನ್ಯವಾದ, ಮತ್ತೆ ಸಿಗೋಣ, ಬಾಯ್.